ಶಿವಮೊಗ್ಗ ನಗರದ ಎಚ್.ಎಂ. ಚಂದ್ರಶೇಖರ್ ಅವರನ್ನು ನಾನು ಬಹಳ ಸಣ್ಣ ವಯಸ್ಸಿಂದ ಬಲ್ಲೆ. ಅವರನ್ನು ನಾನು ಹತ್ತಿರದಿಂದ ನೋಡಿರೋನು. ನಮ್ಮ ಮನೆಯ ಸುತ್ತಮುತ್ತಲೇ ಇದ್ದಂಥವ್ರು. ಅಶೋಕ ರಸ್ತೆಯಲ್ಲಿ ಅವರು ಹುಣಸಘಟ್ಟದಲ್ಲಿ ಅವರ ಕುಟುಂಬ ಇದ್ದಿದ್ದು ಹುಣಸಘಟ್ಟದಲ್ಲಿ. ನಮ್ಮ ಶಿವಮೊಗ್ಗದ ಅಶೋಕ ರಸ್ತೆಯೊಳಗಡೆ ಅವ್ರ ಮನೆ ಇತ್ತು. ನಾನು ಆ ಕೋಟೆ ಏರಿಯಾದಲ್ಲಿ ಬೆಳೆದು ಬಂದಂಥವನು. ಅವ್ರ ಮನೆಗೆ ಬಹಳಷ್ಟು ದಾರಿ. ನಮ್ಮಮ್ಮಂಗೂ ಅವರಿಗೂ ಆ ಕುಟುಂಬಕ್ಕೂ ಬಹಳ ವಿಶೇಷವಾದಂಥ ಸಂಬಂಧಗಳಿತ್ತು. ಅವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಹಳ ವಿಶೇಷವಾದಂಥ ರೀತಿಯೊಳಗೆ ಅವರ ಆಸಕ್ತಿಯನ್ನು ತೊಡಸ್ಕೊಂಡಂಥವ್ರು ಚಂದ್ರಶೇಖರಪ್ಪನವರು. ಬೆಕ್ಕಿನಕಲ್ ಮಠದ ಶ್ರೀಗಳ ಬಗ್ಗೆ ಅವರಿಗೆ ಬಹಳ ಅಪಾರವಾದಂಥ ಗೌರವ. ಅವರಿಗೆ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳ ಬಗ್ಗೆ ಬಹಳ ಅವರಿಗೆ ವಿಶೇಷವಾದಂಥ ಗೌರವ ಇತ್ತು. ಬೆಕ್ಕಿನಕಲ್ ಮಠ ಅವತ್ತು ಬಹಳ ಹಳೆಯದಾದಂಥ ಮಠವನ್ನು ಅದನ್ನು ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಸಬೇಕು ಅಂತ ಹೇಳಿ ಅವರು ಅಪೇಕ್ಷೆ ಪಟ್ಟಾಗ ಅದಕ್ಕೆ ಯಡಿಯೂರಪ್ಪನ ಶಕ್ತಿ ಕೊಟ್ಟಂತ ಪರಿಣಾಮ ದೊಡ್ಡದಾಗಿ ಮಠ ಇವತ್ತಿನ ದಿವಸ ಬೆಳೆದು ನಿಂತುಕೊಂಡಿದೆ. ಆದರೆ ಅವ್ರ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ನನ್ನ ಬೆಳಕು ಚೆಲ್ಲಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಚ್.ಎಂ. ಚಂದ್ರಶೇಖರಪ್ಪನವ್ರ ತಂದೆ ಅವರು ತರೀಕೆರೆಯಿಂದ ಶಾಸಕರಾಗಿದ್ದರು. ದಿವಸ ಮಲ್ಲಿಕಾರ್ಜುನಪ್ಪನವರು, ಎಚ್.ಎಂ. ಮಲ್ಲಿಕಾರ್ಜುನಪ್ಪನವರು ಅವರ ತಂದೆ ಶಾಸಕರಾಗಿದ್ರು. 99 ಚಂದ್ರಶೇಖರಪ್ಪನವರು ಶಾಸಕರಾದರು. ಅವ್ರ ಮಗ ಯೋಗೀಶ ನನ್ನ ಜೊತೆಗೆ ನಗರಸಭಾ ಸದಸ್ಯನಾಗೂ ಆಗಿದ್ರು, ಕಾರ್ಪೊರೇಟರ್ ಕೂಡ ಆಗಿದ್ರು, ನನ್ನ ಡೆಪ್ಯೂಟಿ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬ, ಇಡೀ ಕುಟುಂಬ ಕಾಂಗ್ರೆಸ್ಸಿನ ಕುಟುಂಬ. ಇಡೀ ಕಾಂಗ್ರೆಸ್ಸಿನ ಕುಟುಂಬ ಸುಮಾರು 10 ವರ್ಷಗಳ ಕಾಲ ಅವರು ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದು ನಂಗೆ ನೆನಪಿದೆ. ಚಂದ್ರಶೇಖರಪ್ಪನವರು 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿದಂಥವ್ರು. ಶಿವಮೊಗ್ಗದಲ್ಲಿ ಒಂದು ಆಶ್ರಯ ಬಡಾವಣೆ ಇದೆ. ಆ ಆಶ್ರಯ ಬಡಾವಣೆ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗರು ಚಂದ್ರಶೇಖರಪ್ಪನವರು. ಇವತ್ತು ಸುಮಾರು 3,000 ಕುಟುಂಬಗಳು ಆ ಆಶ್ರಯ ಬಡಾವಣೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ತಗೊಂಡಂತ ಒಂದು ಇಚ್ಛಾಶಕ್ತಿಯ ಪ್ರಕಟೀಕರಣದ ಪರಿಣಾಮ ಅಂತೇಳಿ ನನಗಂತೂ ಅನಿಸಿದೆ. ಸೊ ಹಾಗಾಗಿ ಮೊನ್ನೆ ಚಂದ್ರಶೇಖರಪ್ಪನವರು ನಗರಸಭಾ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ಶಿವಮೊಗ್ಗ ನಗರದಲ್ಲಿ ನಿರ್ವಹಣೆ ಮಾಡಿದ್ರು. ಹಾಗಾಗಿ ಅವರ ಅನೇಕ ಕಾರ್ಯಗಳು ನಮಗೆ ನೆನಪಿದೆ. ಅವರ ಕಾರ್ಯವನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ಒಳ್ಳೆಯ ಸಂಗತಿಗಳು, ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಿದ್ದಾರೆ ಅವರು. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಶ್ರದ್ಧಾಂಜಲಿಯ ಸಮರ್ಪಣೆಯನ್ನು ಮಾಡುತ್ತಾ, ಈ ಒಂದು 15 ಜನ ವ್ಯಕ್ತಿಗಳು ಯಾರು ನಮ್ಮಿಂದ ದೂರ ಆಗಿದ್ದಾರೆ